ಫೈಟ್ಗೆ ಅತಿ ದೊಡ್ಡ ಟ್ವಿಸ್ಟ್ ಇದೀಗ. ಸಿದ್ದು ಬಣದ ದಲಿತ ನಾಯಕರ ಬಿಗ್ ಗೇಮ್ ಪ್ಲಾನ್ ಏರ್ಪಟ್ಟಿದೆ. ಡಿಕೆ ಶಿವಕುಮಾರ್ ವಿರುದ್ಧ ದಲಿತ ನಾಯಕರ ದಾಳ. ಸಿಎಂ ಫೈಟ್ಗೆ ಅತಿ ದೊಡ್ಡ ಟ್ವಿಸ್ಟ್. ಸಿದ್ದು ಬಣದ ದಲಿತ ನಾಯಕರ ಬಿಗ್ ಗೇಮ್. ಡಿಕೆ ಶಿವಕುಮಾರ್ ವಿರುದ್ಧ ದಲಿತ ನಾಯಕರ ದಾಳ ಉರುಳಿಸ್ತಾ ಇದ್ದಾರೆ. ಅತ್ತ ಪರಾಮಿತ ಸತೀಶ್, ಇನ್ನೊಂದೆಡೆ ಮಹದೇವಪ್ಪ. ಸಿಎಂ ಬಣದ ದಲಿತ ನಾಯಕರ ಕಾರ್ಯತಂತ್ರ ಏನು ಹಾಗಾದ್ರೆ? ನಾಳೆ ಏನಾಗಲಿದೆ ಅನ್ನುವಂತ ಕುತೂಹಲ ಅಶ್ವವೇಗ ನ್ಯೂಸ್ ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಸಾಕಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿಹಾಕಿದೆ. ರಾಜಕೀಯ ಬೆಳವಣಿಗೆಗಳು. ಸಿಎಂ ಫೈಟ್ಗೆ ಅತಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಸಿದ್ದು ಬಣದ ದಲಿತ ನಾಯಕರ ಬಿಗ್ ಗೇಮ್ ಪ್ಲಾನ್ ಏರ್ಪಟ್ಟಿದೆ. ಡಿಕೆ ಶಿವಕುಮಾರ್ ವಿರುದ್ಧ ದಲಿತ ನಾಯಕರ ದಾಳ ಉರುಳಿಸೋದಕ್ಕೆ ಸಿದ್ಧತೆ ನಡೆದಿರುವಂತದ್ದು. ಒಂದ್ ಕಡೆ ಪರಮ್ಮು, ಮತ್ತೊಂದ್ ಕಡೆ ಸತೀಶ್ ಜಾರಕಿಹೊಳಿ, ಇನ್ನೊಂದ್ ಕಡೆ ಮಹದೇವಪ್ಪ. ಸಿಎಂ ಬಣದ ದಲಿತ ನಾಯಕರ ಕಾರ್ಯತಂತ್ರ ಏನ್ ರೂಪಿಸ್ಕೊಳ್ತಾ ಇದ್ದಾರೆ? ನಾಳೆ ಏನಾಗುತ್ತೆ ಅನ್ನುವಂತ ಕುತೂಹಲ. ಗುರುವಾರ ಅಂದ್ರೆ ನಾಳೆ ಒಂದು ರೀತಿಯಾಗಿ ಎಲ್ರಿಗೂ ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ಒಂದು ದಿನ. ನಾಳಿನ ದಿನಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ, ನಾಳೆ ಏನಾಗುತ್ತೆ ಅಂತ. ಯಾಕಂದ್ರೆ ದೆಹಲಿಯ ಭೇಟಿ ಬಳಿಕ ಬೆಂಗಳೂರಿಗೆ ಬಂದ ಮೇಲೆ ಆಗ್ತಾ ಇದ್ದಂಥ ಬೆಳವಣಿಗೆಗಳು, ಸಿದ್ದರಾಮಯ್ಯ ಬಂದ ಮೇಲೆ ಅವರ ಬೆಂಬಲಿಗರಿಂದ ಆಗ್ತಾ ಇದ್ದಂಥ ಬದಲಾವಣೆಗಳು, ರಾಜಕೀಯವಾಗಿ ನಡೀತಾ ಇದ್ದಂಥ ಒಂದಿಷ್ಟು ತಂತ್ರಗಾರಿಕೆಗಳು ಗಮನಿಸ್ತಾ ಇದ್ದೀವಿ. ಇದುವರೆಗೂ ಕೂಡ ಡಿಕೆ ಶಿವಕುಮಾರ್ಗೆ ಸಿಎಂ ಪಟ್ಟ ಸಿಗುತ್ತಾ ಇಲ್ವಾ ಅನ್ನುವಂಥದ್ರಲ್ಲಿ ಮತ್ತೊಂದು ಕಡೆ. ಯಾಕಂದ್ರೆ ಈಗಾಗಲೇ ನೋಡಿ, ಒಂದ್ ಕಡೆ ಸಿದ್ದರಾಮಯ್ಯ ನಾನು ರಾಜೀನಾಮೆ ಕೊಡ್ತೀನಿ, ರಾಜೀನಾಮೆಗೆ ರೆಡಿ ಆದ್ರೂ ಸಹಿತ ಸಿದ್ದರಾಮಯ್ಯ ಬಣದ ಆಪ್ತರು ಒಂದ್ ಕಡೆ ದಲಿತ ಕಾರ್ಡ್ ಪ್ಲೇ ಆಗ್ತಾ ಇದೆ. ಪರಮೇಶ್ವರು, ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ ಎಲ್ಲರೂ ಕೂಡ ಒಂದ್ ಕಡೆ ಪರಮೇಶ್ವರ್ ಹೇಳ್ತಾ ಇರುವಂತದ್ದು, ನನಗೂ ಸಿಎಂ ಸ್ಥಾನ ಬೇಕು ಅಂದ್ರೆ ಮೀನ್ಸ್ ದಲಿತರನ್ನ ಸಿಎಂ ಮಾಡಿ, ದಲಿತರಿಗೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ.